ಸುರಕ್ಷಿತವಾಗಿ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್. ಹೌದು, ವಿಶ್ವ ದಾಖಲೆ ಮಾಡಿದ್ದಾರೆ ಸುನಿತಾ ವಿಲಿಯಮ್ಸ್. ಗಗನಯಾತ್ರಿ ಬರೋಬ್ಬರಿ 286 ದಿನಗಳವರೆಗೆ ಸುನಿತಾ ವಿಲಿಯಮ್ಸ್ ಏನಂತಂದ್ರೆ ಆಕಾಶದಲ್ಲಿದ್ದರು. ಆದರೆ ಈಗ ಸುರಕ್ಷಿತವಾಗಿ ಭೂಮಿಗೆ ಬಂದಿಳಿದಿದ್ದಾರೆ ಸುನಿತಾ ವಿಲಿಯಮ್ಸ್. 286 ದಿನಗಳ ಬಳಿಕ ಭೂಮಿಗೆ ಆಗಮಿಸಿದ ಸುನಿತಾ ವಿಲಿಯಮ್ಸ್ ಬರೋಬ್ಬರಿ ಬಾಹ್ಯಾಕಾಶದಿಂದ 17 ಗಂಟೆಗಳ ಪ್ರಯಾಣ ಬಳಿಕ ಭೂಸ್ಪರ್ಶ ಮಾಡಿದೆ ಅವರ ಒಂದು ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ಆಕಾಶಕಾಯ. ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ನಲ್ಲಿ ನೌಕೆಯಲ್ಲಿ ಪ್ರಯಾಣ ಮಾಡಿದಂತಹ ಸುನಿತಾ ವಿಲಿಯಮ್ಸ್ ಆ್ಯಂಡ್ ಡ್ರೀಮ್ ಫ್ಲೋರಿಡಾದ ಸಮುದ್ರಕ್ಕೆ ಬಂದಿಳಿದಿದೆ. ಸ್ಪೇಸ್ ಕ್ರೂ 9 ನೌಕೆ ಇದಾಗಿದ್ದು ಈ ಒಂದು ಸ್ಪೇಸ್ ಕ್ರೂ 9 ಸಮುದ್ರಕ್ಕೆ ಬಂದಿಳಿದಿದೆ. ಸುರಕ್ಷಿತವಾಗಿ ಬಾಹ್ಯಾಕಾಶದಿಂದ ಭೂಮಿಗೆ ಬಂದಿದ್ದಾರೆ ಸುನಿತಾ ವಿಲಿಯಮ್ಸ್. ದೇಶಾದ್ಯಂತ ಸಡಗರ ಸಂಭ್ರಮ, ಕೆಲವೊಂದಿಷ್ಟು ಕಡೆ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. ಬಾಹ್ಯಾಕಾಶದಿಂದ ಭೂಮಿಗೆ ಮರಳಿದ 4 ತಂಡ ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ ಸುನಿತಾ ವಿಲಿಯಮ್ಸ್ ಮತ್ತು ಅವರ ತಂಡ. And there we go. We have visual on 4 healthy mains. ಬರೋಬ್ಬರಿ 286 ದಿನಗಳ ಬಳಿಕ ಸುನಿತಾ ವಿಲಿಯಮ್ಸ್ ಭೂಮಿಗೆ ಆಗಮಿಸಿದ್ದಾರೆ. ನಾಸಾ ಮತ್ತು ಸುನಿತಾ ವಿಲಿಯಮ್ಸ್ ಇತಿಹಾಸ ನಿರ್ಮಾಣ ಮಾಡಿದೆ. ಸುರಕ್ಷಿತವಾಗಿ ಭೂಮಿಗೆ ಮರಳಿಲಿ ಅಂತ ಸುನಿತಾ ವಿಲಿಯಮ್ಸ್ ಪರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇತ್ತು ಭಾರತ ದೇಶಾದ್ಯಂತ. ಆ ಪೂಜಾ ಫಲದ ಫಲವಾಗಿ ಇವತ್ತು ಸುನಿತಾ ವಿಲಿಯಮ್ಸ್ ಬರೋಬ್ಬರಿ 286 ದಿನಗಳ ಬಳಿಕ ಭೂಮಿಗೆ ಮರಳಿದ್ದಾರೆ. ಬಾಹ್ಯಾಕಾಶದಿಂದ ಬರೋಬ್ಬರಿ 17 ಗಂಟೆಗಳ ಪ್ರಯಾಣದ ಬಳಿಕ ಭೂಸ್ಪರ್ಶ ಮಾಡಿದೆ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ನಲ್ಲಿ ನೌಕೆ. ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ನಲ್ಲಿ ನೌಕೆಯಲ್ಲಿ ಪ್ರಯಾಣ ಬೆಳೆಸಿದ್ರು ಸುನಿತಾ ವಿಲಿಯಮ್ಸ್. ಅಮೆರಿಕದ ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ. ಬರೋಬ್ಬರಿ ನಸುಕಿನ ಜಾವ 3 ಗಂಟೆ 27 ನಿಮಿಷಕ್ಕೆ ಲ್ಯಾಂಡ್ ಆಗಿದೆ ಸ್ಪೇಸ್ ಕ್ರೂ 9 ಅನ್ನುವಂತಹ ನೌಕೆ. ಸುನಿತಾ ವಿಲಿಯಮ್ಸ್ ಬರುವಿಕೆಗಾಗಿ ಇಡೀ ವಿಶ್ವವೇ ಕಾದು ಕುಳಿತಿತ್ತು. ಇವರು ಮರಳಿ ಸುರಕ್ಷಿತವಾಗಿ ಬರಲಿ ಅಂತ ದೇಶಾದ್ಯಂತ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇತ್ತು. ಸುರಕ್ಷಿತವಾಗಿ ಮರಳಿದ್ದಾರೆ ಸುನಿತಾ ವಿಲಿಯಮ್ಸ್. ಸುನಿತಾ ವಿಲಿಯಮ್ಸ್ ಬರ್ತಾ ಇದ್ದಂತೆ ರಾತ್ರಿ ಅಂದ್ರೆ ನಸುಕಿನ ಜಾವವೇ ದೇಶಾದ್ಯಂತ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟಿತ್ತು. ಅಮೆರಿಕದ ಫ್ಲೋರಿಡಾ ಸಮುದ್ರದಲ್ಲಿ ಸೇಫ್ ಲ್ಯಾಂಡಿಂಗ್ ಆಗಿದೆ ಸ್ಪೇಸ್ ಕ್ರೂ 9. ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಸುನಿತಾ ವಿಲಿಯಮ್ಸ್. ಬಾಹ್ಯಾಕಾಶದಿಂದ ಭೂಮಿಗೆ ಸೇಫ್ ಆಗಿ ಸುನಿತಾ ವಿಲಿಯಮ್ಸ್ ಬಂದಿಳಿದಿದ್ದಾರೆ. ಬರೋಬ್ಬರಿ 286 ದಿನಗಳ ಬಳಿಕ ಈ ಭೂಮಿಗೆ ಆಗಮಿಸಿದ್ದಾರೆ ಸುನಿತಾ ವಿಲಿಯಮ್ಸ್. ಬರೋಬ್ಬರಿ ಏನಂತಂದ್ರೆ 9 ದಿನಗಳವರೆಗೆ ಮಾತ್ರ ಹೋಗಿದ್ದಂತಹ ಸುನಿತಾ ವಿಲಿಯಮ್ಸ್ ಮತ್ತು ತಂಡ ಕೆಲವೊಂದಿಷ್ಟು ತಾಂತ್ರಿಕ ದೋಷಗಳಿಂದ, ಟೆಕ್ನಿಕಲ್ ಎರರ್ನಿಂದಾಗಿ 286 ದಿನಗಳವರೆಗೆ ಸ್ಪೇಸ್ನಲ್ಲಿಗಿದ್ರು, ಬಾಹ್ಯಾಕಾಶ ನೌಕೆಯಲ್ಲಿಗಿದ್ರು. 286 ದಿನಗಳವರೆಗೆ ಸುನಿತಾ ವಿಲಿಯಮ್ಸ್ ಮತ್ತು ತಂಡ ಬಾಹ್ಯಾಕಾಶದಲ್ಲಿಗಿತ್ತು. ತಾಂತ್ರಿಕ ದೋಷಗಳನ್ನು ಸರಿಪಡಿಸಿ ನಾಸಾ ಹೊಸ ಮೈಲುಗಲ್ಲು ಸಾಧಿಸಿ ಇದೇ ಸುನಿತಾ ವಿಲಿಯಮ್ಸ್ ಮತ್ತು ತಂಡವನ್ನ ಮತ್ತೆ ಸುರಕ್ಷಿತವಾಗಿ ಭೂಮಿಗೆ ಲ್ಯಾಂಡ್ ಮಾಡಿ ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ. $28,000 ಕಿಲೋಮೀಟರ್ ವೇಗದಲ್ಲಿ ಬಂದಂತಹ ಈ ಒಂದು ನೌಕೆ ಸ್ಪೇಸ್ಎಕ್ಸ್ ನೌಕೆ ನಿಧಾನವಾಗಿ ಅಂದ್ರೆ ಭೂಮಿಯ ಆಳಕ್ಕೆ, ಭೂಮಿಯ ವಾತಾವರಣಕ್ಕೆ ಒಗ್ಗಿ ಆಮೇಲೆ ನಿಧಾನವಾದ ಗತಿಯಲ್ಲಿ ಲ್ಯಾಂಡ್ ಆಗಿದೆ. ಮೊದಲು ಸಮುದ್ರಕ್ಕೆ ಇದನ್ನ ಲ್ಯಾಂಡ್ ಮಾಡಲಾಯಿತು. ನಂತರ ನೌಕಾ ಅಂದ್ರೆ ಏನಂತಂದ್ರೆ ದೋಣಿಗಳ ಮೂಲಕ ಅವರನ್ನ ಸೇಫ್ ಆಗಿ ದೋಣಿಯ ಮೇಲೆ ಇರಿಸಲಾಯಿತು ಆ ಒಂದು ನೌಕೆಯನ್ನ. ಅದಾದ ನಂತರ ವೈದ್ಯಕೀಯ ಪರೀಕ್ಷೆಯ ನಂತರ ಮತ್ತು ಟೆಕ್ನಿಕಲ್ ಟೆಸ್ಟ್ಗಳ ನಂತರ
ಒಳಗಿದ್ದ ನೌಕಾ ಅಂದರೆ ಗಗನಯಾತ್ರಿಗಳನ್ನು ಸೇಫ್ ಆಗಿ ಹೊರಗಡೆ ತರಲಾಗಿದೆ. ಸುನಿತಾ ವಿಲಿಯಮ್ಸ್ ಹೊರಗಡೆ ಬರ್ತಾ ಇದ್ದಂತೆ ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀವಿ ಅಂತ ಒಂದು ಸನ್ನೆ ಮಾಡುವುದರ ಮೂಲಕ ಅವರ ಮುಖದಲ್ಲಿ ನಗು, ಮಂದಹಾಸ ಇತ್ತು. ಈ ಮಂದಹಾಸ, ಈ ನಗುಗೋಸ್ಕರ ಇಡೀ ವಿಶ್ವವೇ ಕಾದು ಕುಳಿತಿತ್ತು. ಸುನಿತಾ ವಿಲಿಯಮ್ಸ್ ಅವರೇ ನಾವು ಮರಳಿ ಬರ್ತೀವೋ ಇಲ್ವೋ ಅಂತ ಹೇಳ್ಕೊಂಡಿದ್ರು, ಆದರೆ ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಸೇಫ್ ಆಗಿ ಲ್ಯಾಂಡ್ ಆಗ್ತಾ ಇದ್ದಂತೆ ಇಡೀ ಜಗತ್ತಿಗೆ ಕೈ ಮಾಡಿದ್ದಾರೆ. ನಾನು ಸೇಫ್ ಆಗಿ ಲ್ಯಾಂಡ್ ಆಗಿದ್ದೀನಿ ಅಂತ ಕೈ ಮಾಡೋದರ ಮೂಲಕ ಅವರು ನಗೋದರ ಮೂಲಕ ಅವರು ಸನ್ನೆಯನ್ನು ಮಾಡಿದ್ದಾರೆ. ಸುರಕ್ಷಿತವಾಗಿ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಸೇರಿದಂತೆ ವಿಶ್ವದ ಗಣ್ಯರೆಲ್ಲರೂ ಕೂಡ ಶುಭ ಹಾರೈಸಿದ್ದಾರೆ. ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಮಂಗಳವಾರ ರಾತ್ರಿ 8:35 ಬಾಹ್ಯಾಕಾಶದಿಂದ ಪ್ರಯಾಣ ಮಾಡಿದ್ರು. ಬುಧವಾರ ಭಾರತೀಯ ಕಾಲಮಾನ ನಸುಕಿನ ಜಾವ 3:27 ಲ್ಯಾಂಡಿಂಗ್ ಆಗಿದೆ. ಫ್ಲೋರಿಡಾದ ಸಮುದ್ರದಲ್ಲಿ ಸೇಫ್ ಆಗಿ ಲ್ಯಾಂಡ್ ಆಗಿದೆ. ಬಾಹ್ಯಾಕಾಶ ಕೇಂದ್ರದಿಂದ ನಿರಂತರ 17 ಗಂಟೆಗಳ ಕಾಲ ಪ್ರಯಾಣ ಮಾಡಿತ್ತು ಇದೇ ಸ್ಪೇಸ್ ಎಕ್ಸ್ ಕ್ರೂ 9 ನೌಕೆ. ಫ್ಲೋರಿಡಾದ ಸಮುದ್ರದಕ್ಕೆ ಬಂದಿಳಿದ ನಂತರ ಕೆಲವೊಂದಿಷ್ಟು ಟೆಕ್ನಿಕಲ್ ಟೆಸ್ಟ್ಗಳನ್ನು ಮಾಡಿದ ನಂತರ ಒಳಗಿದ್ದ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರನ್ನು ಸುರಕ್ಷಿತವಾಗಿ ಹೊರಗಡೆ ತರಲಾಗಿದೆ. ಸತತ 17 ಗಂಟೆಗಳ ಕಾಲ ಪ್ರಯಾಣ ಮಾಡಿದಂತಹ ಈ ಒಂದು ನೌಕೆ ಫ್ಲೋರಿಡಾದ ಸಮುದ್ರದಲ್ಲಿ ಬಿದ್ದ ಗಗನಯಾತ್ರಿಗಳ ನೌಕೆ. ಸ್ಪೇಸ್ ಎಕ್ಸ್ ಕ್ರೂಡ್ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಇದಾಗಿದ್ದು ಸೇಫ್ ಆಗಿ ಸಮುದ್ರಕ್ಕೆ ಲ್ಯಾಂಡ್ ಆಗಿದೆ. There we have it, some waves, some ಬರೋಬ್ಬರಿ thumbs up and 17 some ಗಂಟೆಗಳ smiles. ಪ್ರಯಾಣದ ಬಳಿಕ